ಹಸ್ಬೆಂಡು ಮನೇಲಿ ಇಲ್ಲ ಅಂತ ಕಾಣುತ್ತೆ. ಹಾಗಾದರೆ ಮನೇಲಿದ್ದವಳು ಭೂಪತಿ ಹೆಂಡತಿ ಸುರಲೋಕ ಸುಂದರಿ ಶರಾವತಿ. ನಾ ಬಂದ ಕಾರ್ಯ ಕೈಗೂಡಿದ್ರೆ ಹಬ್ಬ ಹಬ್ಬ ನನ್ನ ಪಾಲಿಗೆ. ಭೂಪತಿ ಭೂಪತಿ ನಾನ್ಯಾರಾದ್ರೂ ಇರ್ಲಿ, ಮೊದಲು ನೀನ್ಯಾರು ಅಂತ ಹೇಳು. ನಮ್ಮನೆಗೆ ಬಂದು ನನಗೆ ಯಾರು ನೀನು? ಆಹಾ, ಯಾರು ನೀನು? ನಮ್ಗೆ ಯಾರು ಬೇಕಾಗಿತ್ತು? ಭೂಪತಿ ಬೇಕಾಗಿತ್ತು. ಆ ಭೂಪತಿ ಅವರೇ ನನ್ನ ಪತಿ, ನಾನು ಅವರ ಸತಿ. ಅರೇ, ಭೂಪತಿ ಹೆಂಡತಿ ಏನೇನು? ಪರವಾಗಿಲ್ಲ, ತುಂಬಾ ತುಂಬಾ ಸುಂದರವಾಗಿದೆಯಾ. ಷಂಡನಲ್ಲಿಯೂ ಗಂಡಸ್ಥರ ಸೆಲವುಕ್ಕಿಸುವ ನುಡಿಕಾಂತಿ ನಿನ್ನದು. ಇದ್ದರೆ ಇರಬೇಕು ನಿನ್ನಂಥ ಸುಂದರಿ. ಗೌರವಾರ್ಥ ಪದಗಳನ್ನು ಬಳಸಿದರೆ ನನಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಇದು ಈ ಭೂಪತಿಯವರ ಧರ್ಮಪತ್ನಿ ಶರಾವತಿಯ ವಿನಂತಿ. ಅಂದ್ರೆ ನಾನು ನಿನಗೆ ಗೌರವ ಕೊಟ್ಟು ಮಾತಾಡಬೇಕು. ಹೌದು, ಕೊಡಬೇಕು. ಆಗೋದಿಲ್ಲ ಆಗೋದಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಕೋಣೆಯಲ್ಲಿರುವ ಕೂಟ ಕಿತ್ತು ಶರಾವತಿ ತಿರುಚಬೇಡ. ಮರ್ಯಾದೆ ಎಂಬ ಪದದ ಅರ್ಥವನ್ನು ಅರಿಯದ ಅನಾಗರಿಕರು ನಮ್ಮ ಮನೆಯ ಬಾಗಿಲಿಗೆ ಬಂದ್ರೆ ಅವರನ್ನು ಸತ್ಕರಿಸುವ ವಿಧಾನ ಹೇಳಿದೆ. ನಮ್ಮ ಯಜಮಾನರು ಮನೆಯಲ್ಲಿಲ್ಲ, ತಾವಿನ್ನು ಹೋಗಬಹುದು. ಹೋಗಬಹುದಾಗಿತ್ತು. ಕಾರ್ಯ ಕೈಗೂಡಿಸ್ಕೊಳ್ಳದೆ ಹಾಗೆ ಹೋಗಲು ನಾನೇನು ಹುಚ್ಚನಲ್ಲ. ಐ ಮೀನ್, ನೀನು ಬಂಗಾರದ ವರ್ಣದಿಂದ ಕಂಗೊಳಿಸುವ ಹರಿಣಿ. ನಾನು ಹೊಟ್ಟೆ ಹಸಿದು ಬೇಟಿ ನರಿಸಿ ಬಂದ ಹುಲಿ, ಹಸುವಿನಿಂದ ಕಂಗಟ್ಟಲ್ಲಿ ಹೊಲಿ. ಭೇಟಿನಾಡದೆ ಹಾಗೆ ಹೋಗಲು ಸಾಧ್ಯವೇ ಶರಾವತಿ? ನಿನ್ನ ಗಂಡ ಭೂಪತಿ ದೇಶಭಕ್ತ, ಸಮಾಜ ಸೇವೆ ಹುಚ್ಚಿನಿಂದ ಊರುಗುಪ್ಕಾರಿಯಾಗಿ ಮನೆಗೆ ಮಾರಿಯಾಗಿ ಕೈ ಹಿಡಿದ ಹೆಂಡತಿಯನ್ನೇ ಲೆಕ್ಕಿಸದೆ ನಿಂತಿದ್ದಾನೆ. ಆ ಕಾರಣ ಅರಮನೆಯ ಅರಗಿಣಿಯನ್ನು ರಂಜಿಸಲು ಬಂದೆ. ತಿಳಿಲಿಲ್ಲ? ತಿಳಿದಿದ್ರು ಗಂಡಸಿನ ಬಾಯಿಂದ ಕೇಳುವುದು ರಸಿಕ ಹೆಣ್ಣಿನ ಚಾಣಾಕ್ಷತನ, ಇನ್ನು ಬಾಯಿ ಬಿಟ್ಟು ಹೇಳುವುದು ಗಂಡಸಿನ ದೊಡ್ಡತನ. ಅದುವೇ ಪ್ರೇಮ ಮಿಲನ, ಸ್ವರ್ಗ ಕಾಣುವ ಸಾಧನ. ಶರಾವತಿ, ನೀವು ಅನ್ನೋದಾದ್ರೆ ಇದುವರೆಗೂ ನಾನು ಗಳಿಸಿದ ಸಂಪತ್ತನ್ನೆಲ್ಲ ನಿನ್ನೆರಡೂ ಮಕ್ಕಳ ಭವಿಷ್ಯಕ್ಕಾಗಿ, ನಿನ್ನ ಸಂತಸಕ್ಕಾಗಿ, ನಮ್ಮಿಬ್ಬರ ಮಿಲನದ ಭದ್ರ ಬಾಂಧವ್ಯಕ್ಕಾಗಿ. ಹೇಳಿ ಏನಲ್ಲವೇ? ಕಣ್ಣಿನಲ್ಲಿ ಕಾತುರ, ಮುಖದಲ್ಲಿ ನಾಚಿಕೆ, ತುದಿಯಲ್ಲಿ ಅದುರುವಿಕೆ. ಹೂ ಅಂತ ಹೇಳು ಶರಾವತಿ. ಮನದಲ್ಲಿ ಆಸೆ ಇಟ್ಕೊಂಡು ಆತ್ಮವಂಚನೆ ಮಾಡ್ಕೊಳ್ಬಾರ್ದು. ಬಾ ಸುಂದರಿ. ತುಂಬಾ ಆತುರ ಅಂತ ಕಾಣುತ್ತೆ ನಿಮ್ಗೆ. ಸ್ವಲ್ಪ ತಾಳಿ, ನನಗೆ ತುಂಬಾ ಬಾಯಾರಿಕೆ ಆಗಿದೆ, ನೀರು ಕುಡಿದು ಬರ್ತೀನಿ. ಶರಾವತಿ, ನನಗೂ ಬಾಯಾರಿಕೆ ಆಗಿದೆ, ನಾನು ನೀರು ಕುಡಿಬೇಕು. ನೀರು ತಂದು ಕೊಡ್ತೀಯಾ ಶರಾವತಿ? ನನ್ನ ಹೆಸರೇ ಶರಾವತಿ ಅಂದಾಗ ನೀರು ಕೊಡದೆ ಇರೋದಕ್ಕಾಗುತ್ತಾ? ನಿಲ್ಲ ಶರಾವತಿ, ಅದು ನೀನು ಕಚ್ಚಿ ಬಿಟ್ಟ ಪಾತ್ರೆಯಲ್ಲಿ ನೀರು ತರಬೇಕು. ತಂದು ಕೊಡ್ತೀಯಾ ಶರಾವತಿ? ನನ್ನ ವೈರಿಯ ಮನೆಯಲ್ಲಿ ನನಗೆ ಉಪಚಾರ. ಭೂಪತಿ, ಎಂದಿನಿಂದ ನಿನ್ನ ಹೆಂಡತಿಗೆ ನಾನು ಪ್ರೇಮಿ, ನಿನ್ನ ಪಾಲಿನ ಸೋನಾಮಿ. ನಿನ್ನ ಮನದ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡಲು ಪಣ ತೊಟ್ಟ ರಾಕ್ಷಸನ.
ಶರಾವತಿ, ಮೃಷ್ಟಾನ್ನ ಭೋಜನವೂ ಸಿದ್ಧವಾಗಿದೆ. ರಾಜೋಪಚಾರ. ನಾನೇ ಭಾಗ್ಯಶಾಲಿ. ಶರಾವತಿ, ಹೇಳಿದು ನನ್ನ ಗಂಡ ಮೆಟ್ಟಿ ಬಿಟ್ಟ ಚಪ್ಪಲಿ. ಉಂಡಾಡಿ ಹುಡುಗ, ನಿನ್ನಂಥವನು ನನ್ನನ್ನಲ್ಲ, ನನ್ನ ಗಂಡನ ಚಪ್ಪಲಿ ಮುಟ್ಟಬೇಕಾದ್ರೂ ಕೈ ತೊಳೆದೇ ಮುಟ್ಟಬೇಕು. ಅದಕ್ಕೆ ಮೊದಲು ನನ್ನ ಕೈಯಾರೆ ನಿನ್ನ ಕೈಗೆ ನೀರು ಹಾಕಿತು. ಶರಾವತಿ, ನಿನಗಿನ್ನೂ ಈ ಹುಡುಗನ ಕುತಂತ್ರ ತಿಳಿದಿಲ್ಲ. ಮುಂದೆ ನಿನ್ನ ಕಣ್ಣಲ್ಲಿ ರಕ್ತ ಹರಿಸ್ತಾನೆ, ಬಾಗಿನ ಕೊಂಡದಲ್ಲಿ ನಿಲ್ಲಿಸ್ತಾನೆ ಎನ್ನುವುದು ಮಾತ್ರ ಮರಿಬೇಡ. ಓ ಶರಾವತಿ, ಅಪ್ಪಟ ದೇಶ ಭಕ್ತರ ಹೆಂಡತಿ ಶರಾವತಿ. ಶರಾವತಿ ಭೂಪತಿ ಎರಡು ಹೆಸರು ಒಂದೇ ಉಸಿರು. ನನ್ನ ಗಂಡ ಹೇಳುತ್ತೇನೆ ಮಾಡುತ್ತೇನೆ. ಕತ್ತಲಲ್ಲಿರೋರಿಗೆ ಬೆಳಕು ನೀಡುವ ಶರಾವತಿ ನದಿಯೂ ಹೌದು, ಹುಡುಗನ ಕಣ್ಣು ಕೀಳುವ ಹತ್ತು ಹೌದು. ಏ ಹುಡುಗ, ಈ ಪ್ರಕಟವಾಗದೆ ಇರಬೇಕಾದ್ರೆ ನಾನು 3 ಎಸೆತೊಳಗಾಗಿ ಈ ಚಪ್ಪಲಿ ಜೋಡನ್ನ ನಿನ್ನ ತಲೆಯ ಮೇಲೆ ಇಟ್ಟುಕೊಳ್ಳಬೇಕು. ನಾಯಿ ಜಾತಿ ಹೆಣ್ಣೆ, 4 ಗೋಡೆಗಳ ಮಧ್ಯ ಅದು ಒಂದು ಗಂಡಸಿಗೆ ಸವಾಲ್ ಹಾಕ್ತೀಯ. ಗಂಡು ಮೆಟ್ಟಿದ ನಾಡಿನಲ್ಲಿ ಹುಟ್ಟಿದ ಗಂಡನೆಯ ಹೆಣ್ಣು ಕಣೋ ನಾನು. ನಿನಗಲ್ಲ, ನಿಮ್ಮಪ್ಪ ಬಂದರೂ ಸವಾಲ್ ಹಾಕ್ತೀನಿ. ಮುಂದೆ ಇದರ ಪರಿಣಾಮ ಗಂಭೀರವಾಗುತ್ತೆ. ನಾನು ನೀಡಿದ ಅವತ್ತು ಮುಗಿದರೆ ನಿನ್ನ ಹೆಣವನ್ನೆಲ್ಲ ಕೊಡುತ್ತೆ. ಓ, ಇದು ಅತಿ ಆಯ್ತು. 1 2 ಶರಾವತಿ, 3. ಬಹುಶಃ ನೀನಿವತ್ತು ಸ್ನಾನ ಮಾಡದಂತೆ ಕಾಣುವುದಿಲ್ಲ. ನಿನ್ನಂಥವನ ತಲೆ ಮೇಲೆ ನನ್ನ ಗಂಡನ ಚಪ್ಪಲಿ ಇಟ್ಟರೆ ಅದು ಅಪವಿತ್ರವಾಗುತ್ತೆ. ಅಲ್ಲದೆ ಸಣ್ಣ ತಪ್ಪಿದ ದೊಡ್ಡ ಶಿಕ್ಷೆ ನೀಡುವುದು ಅಹಂಕಾರದ ಪರಮಾವಧಿಯಾಗುತ್ತೆ. ದಯೆ, ಮಾನವೀಯತೆ, ಧೀಮಂತಿಕೆಯ ತವರು ಈ ಮನೆ. ಅಂದಾಗ ನಿನ್ನನ್ನು ಬಿಡ್ತಾ ಇದ್ದೇನೆ. ಮಾನವ ಪ್ರಾಣನಿಗೆ ಭಿಕ್ಷೆ ಕೊಟ್ಟಿದ್ದೇನೆ. ಹೋಗ. ಹುಡುಗ, ಹೊರಗಪ್ಪ, ಹೊಂದಾಡಿ ಹೊರಗಪ್ಪ. ನಿನಗೆ ಹೆದರ್ದ ಅಂತ ನೀನು ಭಾವಿಸ್ಕೊಂಡಿದ್ಯಾ? ಶರಾವತಿ, ನಿಂತಲ್ಲ ನಿನ್ನ ಹೆಸರಿಗೆ ಮಂಗಳ ಬಿಟ್ಟೆ. ಯಾಕೆ ಬಿಟ್ಟೆ ಗೊತ್ತಾ ಅಮ್ಮಣ್ಣಿ? ಮುಂದೆ ನಿನ್ನ ಜೀವನ ನರಕ ಸದೃಶ್ಯವಾಗಬೇಕು. ನೀನು ನಿನ್ನ ಗಂಡ ಅಂತ ಹೆಣ ಆಗಬೇಕು. ಆ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಸಮಯ ಸಿಕ್ಕಾಗ ಮತ್ತೆ ಬರ್ತೀನಿ. ಶರಾವತಿ ಭೂಪತಿ, 2 ಹೆಸರು ಒಂದೇ ಉಸಿರು. ಆ ಉಸಿರು ನಿಲ್ಲ ಹಾಗೆ ಮಾಡಿದ